ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ನಿಖಿತಾ. ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಓಕೆ, ನೀವು ಯಾರನ್ನ ವಿಚಾರ ಮಾಡ್ಕೊಂಡು ರೀಡಿಂಗ್ ನೋಡ್ತಿರಲ್ಲ ಅವ್ರದ್ದು ಭಾವನೆಗಳು ಹೆಂಗದ ಅಂತ ನೋಡೋಣ. ಓಕೆ, ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನೀವು ಯಾವತ್ತು ನೋಡ್ತೀರೋ ಅವತ್ತಿನ ದಿನ ನಿಮ್ಗೆ ರೆಸನೇಟ್ ಆಗುತ್ತೆ. ಓಕೆ, ಆ ಪರ್ಸನ್ 3 ಸಲ ಹೆಸರು ಹೇಳ್ಕೊಡ್ರಿ. ಅವ್ರದ್ದು ಸ್ವಲ್ಪ ವಿಜುವಲೈಸೇಷನ್ ಮಾಡ್ಕೊಳ್ರಿ. ಸೊ ನಿಮ್ಮ ಪರ್ಸನಿಂದ ಫ್ಯಾಮಿಲಿ ಒಳಗೆ ಏನಾರ ಜಗಳ ಆಗಿರ್ಬೇಕು, ಏನಾಗಿರ್ಬೇಕು ನೋಡ್ರಿ. ನಿಮ್ಮ ಮನೆಯೊಳಗೆ ಫ್ಯಾಮಿಲಿ ಇಶ್ಯೂಸ್ ಏನೋ ಬಂದಾವು. ಹೊಸ ಬಿಗಿನಿಂಗ್, ಸಮಥಿಂಗ್ ಈಸ್ ಗೋಯಿಂಗ್ ಟು ಎಂಡ್ ಆ್ಯಂಡ್ ಸಮಥಿಂಗ್ ಈಸ್ ಗೋಯಿಂಗ್ ಟು ನ್ಯೂ ಏನೋ ಬಿಗಿನಿಂಗ್ ಆಗೈತಿ. ಫೈನಾನ್ಷಿಯಲ್ ಏನಾರ ಸ್ಟ್ರೆಸ್ಫುಲ್ ಇದ್ರೆ ಅಂದರೆ, ಅಥವಾ ನಿಮ್ದು ಏನಾರ ಮನಸ್ತಾಪಗಳಾಗಿದ್ರೆ ಅದನ್ನ ಹೊರಗೆ ಬರ್ತೀವಿ. ಓಕೆ, ಇದು ಹಂಗೆ ನೋಡಿಕೊಂಡು ಹೇಳಿದ್ದೀನಿ. ಓಕೆ, ಸೊ ಓವರಾಲ್ ಎನರ್ಜಿ ನೋಡಿದ್ರೆ ಈಕ್ವಲ್ ಆ್ಯಂಡ್ ಗಿವ್ ಆ್ಯಂಡ್ ಟೇಕ್ ಮಾಡ್ಕೋಬೇಕಂತಾರೆ ಅವರು. ಏನು ಇಷ್ಟ ಸ್ಟಕ್ ಆಗಿದ್ರೆ, ಫೈನಾನ್ಷಿಯಲಿ ಸ್ಟಕ್ ಇತ್ತು ಅಥವಾ ಗಿವಿಂಗ್ ನೇಚರ್ ಒಳಗೆ ಇದ್ದಿದ್ದಿಲ್ಲ ಅಂದರೆ ದೇ ವಾಂಟ್ ಟು ಗಿವ್ ನಾವು. ತಮ್ಮನ್ನು ತಾವು ಬಂಧಿಸ್ಕೊಂಡಿದ್ರಲ್ಲ ಅದನ್ನು ಹೊರಗೆ ಬರಬೇಕು. ದೇ ವಾಂಟ್ ಟು ಮೇಕ್ ಅ ಡಿಸಿಷನ್. ಡಿಸಿಷನ್ ಮೇಕಿಂಗ್ ಇದೆ. ಸೊ ಕಾರ್ಮಿಕ್ ಜಡ್ಜ್ಮೆಂಟ್ ಕೊಡ್ಬೇಕಂತ ಮಾಡ್ಯಾರ ಅವರು. ನಿಮ್ಮ ಪರ್ಸನ್ ನಿಮ್ಮ ಜೊತೆಗಿರ್ಬೋದು. ನಿಮ್ಮದು ಹಳೆ ಎಕ್ಸ್ ಅಥವಾ ಹಳೆಯದು ಯಾರಾದರೂ ನಿಮ್ಮದು ಹಳೆ ಫ್ರೆಂಡ್ಸ್ ಇರ್ಬೋದು. ಅಂಥವ್ರು ಯಾರೋ ಇರ್ಬೋದು. ಇದು ನಿಮ್ಮ ರೀಡಿಂಗ್ ಒಳಗೆ ನಿಮ್ದು ಹಳೆ ಬಿಟ್ಟು ಹೋದಾರಂತಾರೆ ವಾಪಸ್ ಬರೋಂಥ ಚಾನ್ಸ್. ಕಾರ್ಮಿಕ್ ಎಂಡಿಂಗ್ಸ್ ಆಗ್ತದವ. ನಿಮ್ಮ ಕಾರ್ಮಿಕ್ ಕನೆಕ್ಷನ್ ಇರಬೇಕು ಅವ್ರ ಜೊತೆಗೆ. ಇಟ್ ಈಸ್ ಟೈಮ್ ಟು ಟೇಕ್ ಅ ಆ್ಯಕ್ಷನ್ ಅಂತ ಹೇಳ್ತಿದ್ದಾರೆ. ದೇ ವಾಂಟ್ ಟು ಟೇಕ್ ಅ ಆ್ಯಕ್ಷನ್. ಓಕೆ, ಇಲ್ಲಿ ಬಂದರೆ ಮನೆಯೊಳಗೆ ಏನೋ ಮನಸ್ತಾಪಗಳಾಗ್ಯಾವ. ನಿಮ್ಮ ಕಮಿಟ್ಮೆಂಟ್ ಇರ್ಬೋದು, ಅಥವಾ ದುಡ್ಡಿನ ವಿಷಯ ಇರ್ಬೋದು, ಏನಾದರೂ ವಿಷಯ ಇರ್ಬೋದು. ಸೊ ನಿಮ್ಮದು ಅದು ಮನೆಯೊಳಗೆ ಮನಸ್ತಾಪಗಳಾಗ್ಯಾವ. ಮನೆಯೊಳಗೆ ಅದಕ್ಕೆ ಕೋಆಪ್ರೇಟ್ ಮಾಡ್ತಾ ಇಲ್ಲ. ಸೊ ದೇ ವಾಂಟ್ ಟು ಎಂಡ್ ದಿಸ್. ಇದು ಕ್ವಾರಲಿಂಗ್ ಎಲ್ಲ ಎಂಡ್ ಮಾಡಿ ಹೊಸ ಬಿಗಿನಿಂಗ್ ಮಾಡ್ಬೇಕಂತ ಮಾಡ್ಯಾರ ಅವರು. ದೇ ವಾಂಟ್ ಟು ಟೇಕ್ ಆ್ಯಕ್ಷನ್. ಈ ಸಲ ತಮ್ಮದು ಸ್ಟ್ಯಾಂಡ್ ತಾವು ತೊಗೋಬೇಕಂತ ವಿಚಾರ ಮಾಡ್ಯಾರ ಅವರು. ಇಷ್ಟು ದಿನ ಎಲ್ಲರೂ ಹೇಳಿದ ಮಾತು ಕೇಳಿದ್ದಾತು, ಎಲ್ಲರೂ ಒಪ್ಸಾಕ ರೆಡಿ ಮಾಡಿದ್ದಾತು. ನಿಮ್ಮ ಜೋಡಿ ಕಮಿಟ್ಮೆಂಟಿಗೂ ಇರ್ಬೋದು, ನಿಮ್ಮ ಜೊತೆ ಏನಾದರೂ ಏನಂತೀರಿ ಬಿಸ್ನೆಸ್ ಮಾಡೋಕೆ ಕೊಲಾಬ್ರೇಟ್ ಮಾಡಿಕೊಂಡು ಪಾರ್ಟ್ನರ್ಶಿಪ್ಪಿಗೂ ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದಿರಲ್ಲ. ಸೊ ಮನೆಯೊಳಗೆ 100% ಫ್ಯಾಮಿಲಿ ವೈಸ್ ನೀವು ಯಾರು ಫ್ಯಾಮಿಲಿ ಅಂದ್ಕೊಂಡಿದ್ರೆ ಅವರಿಂದ ಒಪ್ಪಿಗೆ ಬರ್ತಾ ಇಲ್ಲ. ದೇ ಆರ್ ಅಪೋಸಿಂಗ್ ಇಟ್. ಸೊ ಈ ಸಲ ಇವನ್ನೆಲ್ಲ ಬಿಟ್ಕೊಟ್ಟು ನನ್ನ ಸ್ಟ್ಯಾಂಡ್ ನಾನು ತೊಗೊತೀನಿ. ಇದನ್ನೆಲ್ಲ ಏನು ಮಾಡೋಣ, ನನ್ನ ಸ್ಟ್ಯಾಂಡ್ ತೊಗೊತೀನಿ. ನಾನು ಏನು ಬೇಕಾದ್ರೆ ಕೆಟ್ಟರಾಗಲಿ ಒಳ್ಳೇದಾಗಲಿ, ನಾನು ಸ್ಟ್ಯಾಂಡ್ ತೊಗೊತೀನಿ. ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಬರ್ತಾರೆ. ಕೆಲವೊಂದು ಫೈನಾನ್ಷಿಯಲಿ ಸ್ಟೇಟಸ್ ಅಥವಾ ನಿಮ್ದು ಏನಾದರೂ ಮನಸ್ತಾಪಗಳಿದ್ವು ಅಂದರೆ ನಿಮ್ಮದೇ ಇಬ್ಬರ ನಡುವೆ ಅದು ಹೋಗ್ತಾ ಇದೆ. ಕ್ಲಾರಿಫೈ ಮಾಡೋಣ. ಪಾಸ್ಟ್ ಲೈಫ್ ಅಂತ ಏನು ಬಂತಂದ್ರೆ, ಈಗ ಹಳೇದು ಏನು ಪ್ಯಾಟರ್ನ್ ಇತ್ತಲ್ಲ ಅವ್ರದ್ದು ಜೀವನ ಒಳಗೆ ಪ್ಯಾಟರ್ನ್ ಅಂದರೆ, ಒಬ್ಬರು ಹ್ಞೂ ಅಂದ್ರೆ ನಾನು ಹೋಗೋದು, ಮನೆಯೊಳಗೆ ಒಪ್ಪಿಬೇಕು, ನನಗೆ ನನ್ನ ಫ್ರೆಂಡ್ಸಿನ ಒಪ್ಪಿಬೇಕು, ನನಗೆ ಇನ್ನೊಬ್ರದ್ದು ಒಪ್ಪಿಬೇಕು, ಅಥವಾ ನಂದು ಇನ್ನೊಬ್ಬ ಏನಂತೀರಿ ಅಂದರೆ ತಮ್ಮದು ಡಿಸಿಷನ್ ಮಾಡ್ಕೊಳಕ್ಕಾಗಿದ್ದಿಲ್ಲ. ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ರು. ಹಾಗಾಗಿ ಇದು ಅವ್ರಿಗೆ ಕಷ್ಟ ಆಗ್ತಿತ್ತು. ಡಿಸಿಷನ್ ಮೇಕಿಂಗಿಗೆ ಕಷ್ಟ ಆಗ್ತಾಯಿತ್ತು ಅವ್ರಿಗೆ. ಸೊ ಅದನ್ನೆಲ್ಲ ಎಂಡ್ ಮಾಡ್ತಿದ್ದಾರೆ ಅವರು. ಹಳೆ ಪ್ಯಾಟರ್ನ್ ಇದ್ವು, ಹಳೆ ಲೆಸನ್ಸ್ ಏನು ಕಲಿತ್ರಲ್ಲ ಅವರು ಜೀವನದಾಗಿಂದ, ಎಲ್ಲ ಇನ್ನೊಬ್ಬರ ಮೇಲೆ ಡಿಪೆಂಡ್ ಏನಿದ್ರೆ ಅಂದ್ರೆ ಏನು ಕಲಿತ್ರಲ್ಲ. ಸೊ ಅದನ್ನ ಬಿಟ್ಕೊಟ್ಟು ಹೊಸ ಬಿಗಿನಿಂಗ್ ಮಾಡ್ಬೇಕಂತ ಮಾಡ್ತಿದ್ದಾರೆ. ಸೊ ಡೆತ್ ಕಾರ್ಡ್ ಯಾಕೆ ಬಂತು ನೋಡೋಣ. ದೇ ವಾಂಟ್ ಟು ಟೇಕ್ ಅದರ ಒಂದು ಮೂಮೆಂಟ್ ಏನಿದೆಯಲ್ಲ, ದೇ ವಾಂಟ್ ಟು ಟೇಕ್ ಅ ಸ್ಟೆಪ್ ಫಾರ್ವರ್ಡ್. ಜೀವನದೊಳಗೆ ಒಂದು ಹೆಜ್ಜೆ ನಾವು ಮುಂದೆ ಹೋಗ್ಬೇಕು. ಹಳೆ ಬಿಟ್ಟು ನಾವು ಹೊಸ ಹೆಜ್ಜೆಗೆ ಹೋಗ್ಬೇಕು. ಡೆತ್ ಅಂದ್ರೆ ಅದು ಒಂದು ಡೆತ್ ಅಂದ್ರೆ ಕೆಟ್ಟಲ್ಲ. ಅದು ನಮ್ದು ಹಳೇದು ಮುಗಿದು ಹೊಸ ಜೀವನಕ್ಕೆ ಕಾಲಿಡ್ತೀವಿ ಅಂತ. ನಮ್ದೇನು ಸೋಲ್ ಜರ್ನಿ ಇರೋದಲ್ಲ, ಈ ಜರ್ನಿ ಇದು ಮುಗಿಸಿ ಹೊಸ ಜರ್ನಿಗೆ ಹೋಗ್ತೈತೆ. ಹಂಗೆ ನಾನು ಇದು ಹಳೇದೆಲ್ಲ ಬಿಟ್ಟು ಹೊಸ ಜರ್ನಿಗೆ ನಾವು ಹೋಗ್ಬೇಕು. ನನ್ನ ಹೊಸ ಖುಷಿ ಮೂಮೆಂಟ್ಸು ನಾನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ರೆಡಿ ಆಗ್ತದಾರ. ಕನ್ಫ್ಯೂಷನ್ಸ್ ಅದಾವ ಅವರಿಗೆ. ತಮ್ಮದು ಹೋಲ್ಡಿಂಗ್ ಎನರ್ಜಿ, ತಮ್ಮದು ಎಮೋಷನ್ಸ್ ಹೋಲ್ಡಿಂಗ್ ಮಾಡ್ಬಾರ್ದು. ದೇ ವಾಂಟ್ ಅಂದ್ರೆ ಹೊರಗೆ ಓಪನ್ ಆಗಿ ಹೇಳ್ಕೊಂಡು ಅದನ್ನು ಮಾಡ್ಕೊಂಡು ತಾವು ಖುಷಿಯಿಂದ ಇರಬೇಕು ಅಂತ ವಿಚಾರ ಮಾಡ್ತಾರೆ. 5 ಆಫ್ ಪೆಂಟಕಲ್ಸ್ ರಿವರ್ಸ್. ತಮ್ಮದೇ ಆದಂತಹ ಅವ್ರದ್ದು ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತಂದ್ರೆ, ಅವ್ರು ಎಷ್ಟು ಎನರ್ಜೆಟಿಕ್, ಅವ್ರು ಎಷ್ಟು ಡಿಸಿಷನ್ ಮೇಕರ್ ಎಲ್ಲ ಇದ್ರೂ ಸಹ ಅವರು ಸುತ್ತಮುತ್ತ ಇರೋ ಜನ ಏನೈತಲ್ಲ ಅವ್ರನ್ನ ವೀಕ್ ಮಾಡಿದ್ದಾರೆ. ಅವರಿಗೆ ಡಿಸಿಷನ್ ತೊಗೊಳ್ಲಿಕ್ಕೆ ಅವ್ರಿಗೆ ಅಥವಾ ಅವ್ರಿಗೆ ಮೂಮೆಂಟ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಿದ್ದಿಲ್ಲ.
ಅವ್ರು ನನ್ನನ್ನು ನಾನು ವೀಕ್ ಅದೀನಿ, ನಾನು ವೀಕ್ ಅದೀನಿ, ಐ ಆಮ್ ನಾಟ್ ಕೆಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್. ನನಗೆ ಈ ಕೆಪಾಸಿಟಿ ಇಲ್ಲ. ನೀವು ಯಾವ ಇದ್ರೊಳಗೆ ನೋಡ್ತಿರಲ್ಲ ಅಂದ್ರೆ ಬಿಸ್ನೆಸ್ ಒಳಗೆ ಆತ, ಫೈನಾನ್ಷಿಯಲಿ ಆತ, ಸ್ಟೂಡೆಂಟ್ಸ್ ನೋಡಕತ್ತಿದ್ರೆ ಓದೋದ್ರೊಳಗೆ ಆತ, ಮನಿ ಒಳಗೆ ಸಿಚುವೇಶನ್ ಇರಲಿ, ಮನಿ ಒಳಗೂ ನಮ್ಮನ್ನು ಡಿಪ್ರೆಸ್ ಮಾಡೋರು ಭಾಳ ಇರ್ತಾರೆ ಹೊರಗಿನಕಿನ. ಆ ಟೈಪ್ ನಿಮ್ಮನ್ನು ಅವ್ರು ನಿಮ್ಮನ್ನೆಲ್ಲರೂ ಹೇಳಿ ಹೇಳಿ ಕೇಳಿ ಕೇಳಿ ನೀವು ಸಿಂಹ ಇದ್ದರೆ ಕುರಿ ಆಗ್ಬಿಟ್ಟಿದ್ರಿ. ಹಾಂ, ಅಷ್ಟೇ ಸ್ಟ್ರಾಂಗ್ ಪರ್ಸ್ನಾಲಿಟಿ ನಿಮ್ದು. ಹಂಗಿದ್ದರೆ ಏನಾಗಿದ್ರಿ ಅಂದ್ರೆ ನಾವು ಯು ವಾಂಟ್ ಟು ಎಂಡ್ ಆಲ್ ದಿಸ್. ಬೇರೆಯವ್ರು ಹೇಳಿದ್ದು ಎಲ್ಲ ಮಾಡ್ಕೊಂಡು ನಾವು ಅದನ್ನು ಎಂಡ್ ಮಾಡ್ಕೊಂಡು ನಾವು ಹೊಸ ಜೀವನ ಸ್ಟಾರ್ಟ್ ಮಾಡ್ಬೇಕು, ನಾವು ಹೊಸದು ಮಾಡಬೇಕು ಅಂತಂದು ನೀವು ಸ್ಟಾರ್ಟ್ ಮಾಡಕ್ಕೆ ನೀವು ಮತ್ತೆ ಎಚ್ಚೆತ್ಕೊಳ್ರಿ. ನಿಮ್ದು ಏನು ಕೆಪಾಸಿಟಿ ಅದಾವೋ, ನಿಮ್ದು ಏನು ಎಬಿಲಿಟಿ ಅದಾವೋ ಅದನ್ನೆಲ್ಲ ಮತ್ತೆ ರೀಗೇನ್ ಮಾಡ್ಕೊಳ್ರಿ. ಓಕೆ, ರೀಗೇನ್ ಮಾಡ್ಕೊಂಡು ಹೊಸ ಸ್ಟೆಪ್ ಇಡ್ರಿ. ನೀವು ಹೆಂಗಿದ್ರು ಜನ ಅನ್ನೋರ ಓಕೆ, ಹೊಸ ಸ್ಟೆಪ್ ಇಡ್ರಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ನ್ಯೂ ಬಿಗಿನಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು.